ಮೂಡ 50-50 ಹಗರಣದ ಹಿನ್ನೆಲೆಯಲ್ಲಿ ಲೋಕಾಯುಕ್ತದಲ್ಲಿ ಸದ್ಯ ತೀವ್ರವಾದ ತನಿಖೆ ನಡೀತಿದೆ. ನಿನ್ನೆ ಮೂಡದ ಮಾಜಿ ಆಯುಕ್ತ DB ನಟೇಶ್ ಅವರನ್ನ ಇಡೀ ದಿನ ವಿಚಾರಣೆಯನ್ನು ನಡೆಸಿದ ಬಳಿಕ A3 ಆರೋಪಿ ಮಲ್ಲಿಕಾರ್ಜುನ ಸ್ವಾಮಿ ಅವರು ರಾತ್ರಿ ದಿಢೀರ್ ಭೇಟಿಯನ್ನು ನೀಡಿದ್ರು. ಈ ಹಿನ್ನೆಲೆಯಲ್ಲಿ ಲೋಕಾಯುಕ್ತ ಕಚೇರಿಯ ಬಳಿ ಸಾಕಷ್ಟು ಬೆಳವಣಿಗೆಗಳು ನಡೀತಿದ್ದು, ಈಗ ಬೆಳ್ಳಂಬೆಳಿಗ್ಗೆ ಲೋಕಾಯುಕ್ತ ಕಚೇರಿಯನ್ನ ತೆರೆದಿದ್ದಾರೆ. ಬೆಳಿಗ್ಗೆ 8:30 ಸುಮಾರಿಗೆ ಲೋಕಾಯುಕ್ತ ಕಚೇರಿಯನ್ನು ತೆಗೆದು ಈಗಾಗಲೇ ಅಧಿಕಾರಿಗಳು ಕೂಡ ಆಗಮಿಸಿದ್ದಾರೆ. ಮೊದಲ ಹಂತದಲ್ಲಿ ಪಾಲಯ್ಯ ಅವರನ್ನ ವಿಚಾರಣೆ ಮಾಡಲಾಗಿತ್ತು. ಪಾಲಯ್ಯ ಅವರು ಮೈಸೂರಿನ ಹೆಚ್ಚುವರಿ ಜಿಲ್ಲಾಧಿಕಾರಿಯಾಗಿ ಕೆಲಸವನ್ನ ಮಾಡಿದ್ರು. ಇದರ ಜೊತೆಗೆ ಎರಡನೇ ಹಂತದಲ್ಲಿ ಮೂಡಾದ ಆಯುಕ್ತರಾಗಿ ಕೂಡ ಕೆಲಸವನ್ನ ಮಾಡಿದ್ರು. ಹೀಗಾಗಿ ಇವತ್ತು ಕೂಡ ಪಾಲಯ್ಯ ಅವರಿಗೆ ಎರಡನೇ ನೋಟಿಸ್ ಅನ್ನ ಕೊಟ್ಟು ವಿಚಾರಣೆಗೆ ಕರೆತರಲಾಗಿದೆ. ಇನ್ನು ನೀವು ಪ್ರಮುಖವಾಗಿ ಗಮನಿಸ್ತಿರ್ಬೋದು, ರಾತ್ರಿ 7:30 ಸುಮಾರಿನಲ್ಲಿ ನಟೇಶ್ ಅವರನ್ನ ವಿಚಾರಣೆಯನ್ನ ಮುಗಿಸಿ ಲೋಕಾಯುಕ್ತ SP ಅವರು ಕಳುಹಿಸಿ ಕೊಡುವಂತ ಕೆಲಸಕ್ಕೆ ಮುಂದಾಗಿದ್ರು. ಮತ್ತೆ ಯಾವಾಗ ಕರಿತೀವಿ ಅವಾಗ ಬರಬೇಕು ಅಂತೇಳಿ. ಆದ್ರೆ ಇದಾದ ಬಳಿಕ ಅರ್ಧ ತಾಸಿನ ಬಳಿಕ ಲೋಕಾಯುಕ್ತ SP ಕಚೇರಿಗೆ A3 ಆರೋಪಿ ಮಲ್ಲಿಕಾರ್ಜುನ ಸ್ವಾಮಿ ಅವರು ಆಗಮಿಸಿದ್ದಾರೆ. ಆಗಮಿಸಿ ಅವರು ಒಂದು ವೈಯಕ್ತಿಕ ದಾಖಲೆಯ ಪತ್ರವನ್ನ ನೀಡುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ. ಯಾಕೆ ರಾತ್ರಿ ಬಂದ್ರು, ರಾತ್ರಿ ಯಾಕೆ ಕೊಡಬೇಕಿತ್ತು ಅನ್ನೋದು ಈಗ ದೂರುದಾರರಂತಹ ಸ್ನೇಹಮಯಿ ಕೃಷ್ಣ ಅವರ ಆರೋಪ ಆಗಿದೆ. ಅವರು ಸಾಕಷ್ಟು ಅನುಮಾನವನ್ನ ವ್ಯಕ್ತಪಡಿಸುವಂತ ಕೆಲಸಕ್ಕೆ ಮುಂದಾಗ್ತಿದ್ದಾರೆ. ಇದ್ರ ಜೊತೆಗೆ ಲೋಕಾಯುಕ್ತ SP ಅವರು ಸ್ಪಷ್ಟನೆಯನ್ನ ನೀಡ್ತಿದ್ದಾರೆ. ಅವರು ವೈಯಕ್ತಿಕ ವಿವರವನ್ನ ನೀಡಿರುವಂತಹ ಒಂದು ಚೀಟಿಯನ್ನ ಕೊಡ್ಲಿಕ್ಕೆ ಬಂದಿದ್ರು. ಆ ಚೀಟಿಯನ್ನ ಕೊಟ್ಟು ಹೋಗಿದ್ದಾರೆ. ನನ್ನನ್ನ ಭೇಟಿಯಾಗುವ ಅಗತ್ಯತೆ ಇಲ್ಲ, ಅಲ್ಲಿ ಹೊರಗೆ ಕೊಟ್ಟು ಹೋಗಿ ಅಂತ ಹೇಳಿದೆ. ಆದ್ರೂ ಕೂಡ ಭೇಟಿ ಆಗ್ಬೇಕು ಅನ್ನೋ ಮಾತನ್ನ ಹೇಳಿದ್ರು. ಹಾಗಾಗಿ ಭೇಟಿ ಆಯ್ದ್ರು. ಆ ಪತ್ರವನ್ನ ಕೊಟ್ಟಿದ್ದಾರಷ್ಟೇ, ಅದನ್ನು ಹೊರತುಪಡಿಸಿ ಅವರನ್ನ ವಿಚಾರಣೆಗೆ ಕರೆದಿರಲಿಲ್ಲ, ಯಾವುದೇ ನೋಟಿಸ್ ಅನ್ನ ನೀಡಿರಲಿಲ್ಲ ಅಂತ ಹೇಳಿ ಸ್ಪಷ್ಟನೆ ನೀಡುವಂತ ಕೆಲಸಕ್ಕೆ ಮುಂದಾದ್ರೂ ಕೂಡ ದೂರದರಂತಹ ಸ್ನೇಹಮಯಿ ಕೃಷ್ಣ ಅವರು ಸಾಕಷ್ಟು ಗಂಭೀರವಾದ ಆರೋಪವನ್ನ ಮಾಡ್ತಿದ್ದಾರೆ. ಇಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ಶಾಮೀಲಾಗ್ತಿದ್ದಾರೆ ಹಾಗೂ ಈ ಪ್ರಕರಣದಲ್ಲಿ ಪ್ರಭಾವ ಬೀರ್ತಿದ್ದಾರೆ. ಆ ಕಾರಣಕ್ಕಾಗಿ ಲೋಕಾಯುಕ್ತರ ವಿರುದ್ಧವೂ ಕೂಡ ನಾನು ದೂರನ್ನು ದಾಖಲಿಸ್ತೀನಿ ಮತ್ತು ಸಮಗ್ರ ತನಿಖೆಗಾಗಿ CBIಗೆ ಪ್ರಕರಣವನ್ನು ವರ್ಗಾಯಿಸಬೇಕು. ಕಾರಣ ಇಲ್ಲಿ ಹಲವು ಫೈಲ್ಗಳನ್ನ ನಾಶ ಮಾಡಿರುವಂತಹ ಎಲ್ಲ ಅಂಶಗಳು ಇವೆ. ಆ ಕಾರಣಕ್ಕಾಗಿ ಸೂಕ್ತ ತನಿಖೆ ಆಗಬೇಕು ಅನ್ನೋದು ಅವರ ಆಗ್ರಹ ಆಗಿದೆ. ಕ್ಯಾಮರಾಮನ್ ವಿನಯ್ ಜೊತೆ ರವಿ ಪಾಂಡವಪುರ, ನ್ಯೂಸ್ ಫಸ್ಟ್, ಮೈಸೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.